ರಾಷ್ಟ್ರೀಯ ಸ್ವಯಂ ಸೇವಕದ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೂಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶ ಮೊದಲು ಎನ್ನುವುದು ಅವರ ಸಿದ್ಧಾಂತ, ನಮ್ಮ ಸಿದ್ಧಾಂತ. ಆ ಸಿದ್ಧಾಂತದ ಬಗ್ಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೋಸ್ಕರ ಅವರು, ನಿಮ್ಗೆ ಗೊತ್ತಿದೆ, ನಾವು ಅದನ್ನು ಈ ವರ್ಷ ಪ್ರತಿ ತಿಂಗಳಿಂದ ಈಗ ಏನೋ ಅಲ್ಲಿ ಇದಾಗ್ತಾಯಿದೆ, ಕ್ಯಾಬಿನೆಟ್ ರೀಶಫಲ್ ಆಗ್ತಾಯಿದೆ. ರಾಹುಲ್ ಗಾಂಧಿಗೆ ಬಕೆಟ್ ಇಡುವಂಥ ಒಂದು ಯತ್ನದ ಒಂದು ಭಾಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೈದರೆ ರಾಹುಲ್ ಗಾಂಧಿ ಖುಷಿಯಾಗಿ ಅವರಿಗೆ ಏನಾದರೂ ಒಳ್ಳೆಯ ಒಂದು ಸೀಟನ್ನು ಕೊಡ್ಬೋದು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಮಂಗಳೂರಿನ ಬಗ್ಗೆ ಕೋಮುವಾದಿಗಳು ಅಲ್ಲಿಂದಾಗಿ ಅದು ಇದು ಏನಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಂಬರ್ 1 ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಬ್ಯಾಂಗ್ಳೂರ್. ವರ್ಲ್ಡ್ಸ್ 50th ಸೇಫೆಸ್ಟ್ ಸಿಟಿ ಈಸ್ ಬ್ಯಾಂಗ್ಳೂರ್. ಎರಡನೇದಾಗಿ, ಅದರ್ ದ್ಯಾನ್ ಟ್ಯಾಕ್ಸ್, ಹೈಯೆಸ್ಟ್ GSDP ಈ ರೇಟ್ ಇರೋದು ಅದರ್ ದ್ಯಾನ್ ಮಂಗಳೂರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ, IT ಕಂಪನಿದ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಇನ್ವೆಸ್ಟರ್ಸು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಆಗ್ತಾಯಿದೆ. ಕಂಟಿನ್ಯೂಸ್ ಆಗಿ ವರ್ಕ್ ಸ್ಪೇಸಸ್ಸು ಓಪನ್ ಆಗ್ತಾಯಿದೆ. ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ IT ಕಂಪನಿಯಲ್ಲಿ ಪ್ರೈವೇಟ್ ಎಂಟಿಟೀಸ್ ಮಾಡಿದಂಥ IT ಕಂಪನಿಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ನಾವು ಇವ್ರ ಹತ್ರ ಒಂದು IT ಪಾರ್ಕನ್ನು ಮಾಡಿ ಅಂತ ಹೇಳಿದೆವು. ಅನೌನ್ಸ್ ಮಾಡಿದ್ರು, IT ಪಾರ್ಕ್ ಮಾಡ್ತೇವೆ ಮಂಗಳೂರಲ್ಲಿ ಅಂತ. ನನ್ನ ಕ್ಷೇತ್ರದಲ್ಲಿ IT ಪಾರ್ಕನ್ನು ಒಂದು 3-3.5 ಎಕರೆ ಜಾಗ ಮಾತ್ರ ಇರೋದು. ದೊಡ್ಡದಲ್ಲಿ ಮಾಡಿ ಅಂತ ಹೇಳಿದರೆ ಇಲ್ಲ, ಅದರಲ್ಲಿ ಫಸ್ಟಿಗೆ ಮಾಡ್ತೇವೆ ಅಂತ ಹೇಳಿದ್ರು. ಆ IT ಪಾರ್ಕಿಗೆ ಇನ್ನೂ ಸರಿಯಾದ ಟೆಂಡರ್ ಡಾಕ್ಯುಮೆಂಟನ್ನು ಸರಿಯಾಗಿ ಮಾಡುವಂಥ, ನಾನು ಅಸೆಂಬ್ಲಿ ಒಂದು ಸತಿ ಹೇಳ್ತಿದ್ದೇನೆ, ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟನ್ನು ಸರಿಯಾಗಿ ಸರಿಪಡಿಸಿ ಮಂಗಳೂರಿಗೆ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆಯಿಂದ ಆಗಲಿಲ್ಲ. ಮಾತುಗಳನ್ನು ಆಡ್ತಾ ಇರ್ತಾರೆ. ಕೋಮುವಾದಿಗಳು ಯಾರು ಅನ್ನೋದನ್ನು ಅವರು ಡಿಫೈನ್ ಮಾಡಿದರೆ ನಮ್ಗೆ ಒಳ್ಳೆಯದಾಗ್ತಾಯಿತ್ತು. ಅವ್ರಿಗೆ ಯಾರ ಬಗ್ಗೆ ಮಾತಾಡ್ತಾರೆ? ಅವ್ರದ್ದು ವೋಟ್ ಬ್ಯಾಂಕ್, ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದೆ, ಅದು ಕೋಮುವಾದಿಗಳಲ್ಲಿ ಜಾಸ್ತಿ ಇರುವಂಥ ವೋಟ್ ಬ್ಯಾಂಕ್ ಇದೆ. ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಥವಾ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಪ್ರಶ್ನೆ. ನಮಗೆ ಮಾತ್ರ ಮಂಗಳೂರಿನ ಇಂಪ್ರೂವ್ಮೆಂಟಿಗೆ, ಮಂಗಳೂರಿನ ಡೆವಲಪ್ಮೆಂಟಿಗೆ ಅವ್ರದ್ದು ಯಾವುದೇ ಒಂದೇ ಒಂದು ಕೊಡುಗೆ ಇಲ್ಲ. ಅವರ ಡಿಪಾರ್ಟ್ಮೆಂಟು ಪರ್ಸಂಟೇಜ್ನ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಿ ಹೋಗಿದೆ, ಇನ್ನೂ ಸಹ ಸಿಕ್ಕಿ ಬಿದ್ದಿದೆ. ನಮಗೇನೋ ಫಂಡ್ಸನ್ನು ಎಲ್ಲ ಅಲಾಟ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಹ ಎಲ್ಲೂ ಸಹ ಸರಿಯಾಗಿ ಫಂಡ್ಸು ರಿಲೀಸೇ ಮಾಡ್ತಾ ಇಲ್ಲ. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಅವರ ಡಿಪಾರ್ಟ್ಮೆಂಟಲ್ಲಿ. ಮತ್ತೊಂದು ನಾವು ಅದನ್ನು ಹೇಳ್ತೇವೆ. ಈಗ ಮಾತ್ರ ಅವರು ಈ ರೀತಿ ಮಾತಾಡೋದನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸಿಕ್ಕಲ್ಲಿ ನೋಡ್ದಲ್ಲಿ ಒಂದೊಂದು ಅಟ್ಯಾಕ್ ಮಾಡೋದು, ನಾನು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ತೇನೆ, ಅದನ್ನು ನಾನೇ ಮಾಡಿಸ್ತೇನೆ ಅನ್ನುವಂಥ ಮಾತಂತ ಹೇಳಿದ್ದಾರೆ. ಅವರಿಗಷ್ಟು ತಾಕತ್ತು ಇಲ್ಲ,